ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್ ಬದಿ. ನಾವಿವತ್ತು ಹೊರಟಿರೋದು ಬಾದಾಮಿ ಬನಶಂಕರಿಗೆ. ಮೊದಲನೇದಾಗಿ ನಾನು ಇವಾಗ ಬನಶಂಕರಿ ಹೋಗ್ತಾಯಿದ್ದೀನಿ. ತಾಯಿ ಬನಶಂಕರಿಯ ಆಶೀರ್ವಾದ ತಗೊಂಡು ಮುಂದೆ ಬಾದಾಮಿ ನೋಡ್ಕೊಳ್ಳೋಣ ಅಂತ. ಅದರಲ್ಲಿ ಇವಾಗ ನಮ್ಮ ಅಮ್ಮನೂ ತುಂಬ ದಿವಸ ಆಯಿತು ಈ ಸ್ಥಳ ನೋಡಿದೆ. ನಮ್ಮಮ್ಮ ಇಲ್ಲಿ ಹರಕೆ ಕಟ್ಕೊಂಡಿದ್ರಂತೆ. ಆ ಹರಕೆ ಕಟ್ಕೊಂಡ್ಮೇಲೆ ನಾನು ಹುಟ್ಟಿದ್ದು. ಅದಕ್ಕೋಸ್ಕರ ನನ್ನ ಹೆಸರು ಬಂದು ಶಂಕರ್ ಅಂತ ಇಟ್ಟಿದ್ದಾರೆ. ಮತ್ತು ನನ್ನ ಮಕ್ಕಳಿಗೂ ನಾನು ಪ್ರತಿ ವರ್ಷ ಒಂದಲ್ಲ ಒಂದು ಇತಿಹಾಸದ ಒಂದು ಊರನ್ನು ತೋರಿಸ್ತಾ ಇರ್ತೀನಿ. ಇವಾಗ ಹಂಪಿ ಮತ್ತು ಚಿತ್ರದುರ್ಗ, ಇವರಿಗೆಲ್ಲ ನನ್ನ ಮಕ್ಕಳಿಗೆ ಸ್ವಲ್ಪ ತುಂಬ ಕ್ಯೂರಿಯಾಸಿಟಿ. ರಾಜರು ಹೆಂಗಿದ್ರು, ಏನಿಲ್ಲ, ಯಾವ ಥರ ಅವರು ಯುದ್ಧ ಮಾಡಿದ್ರು, ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು. ಮತ್ತು ದೇವ್ರ ಮೇಲೇನೂ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಅದಕ್ಕೋಸ್ಕರ ಇವಾಗ ನೋಡಿ ನಮ್ಮ ಜನ ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ನಾವು ಈ ಕಡೆ ಎಲ್ಲ ಬಂದಮೇಲೆ ನಮಗೆ ನಮ್ಮ ಕಲ್ಚರ್ ನೋಡಿದ್ರೇ ನಮಗೆ ಒಂಥರ ಭಾಳ ಖುಷಿಯಾಗುತ್ತೆ. ಇದು ನಮ್ಮ ಬಾದಾಮಿ ಬನಶಂಕರಿಯ ಒಂದು ಕಲ್ಯಾಣಿ. ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ನೀರು ಬಂದ ಮೇಲಂತೂ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ನೋಡೋಕ್ಕೆ ಒಂದು ಚಂದ. ಮತ್ತು ಇಲ್ಲಿ ಎಲ್ಲ ಹಳೆ ಇತಿಹಾಸದ್ದು ತುಂಬ ಮೂರ್ತಿಗಳು, ಮತ್ತು ಇವೆಲ್ಲ ನಮ್ಮ ಮನೆಗೆ ಬೇಕಾದಂಥ ಅಡುಗೆ ಸಾಮಾನುಗಳು ಎಲ್ಲ ಸಿಗುತ್ತೆ. ಏನು ಮಾಡೋಣ? ಮಡಿಕೆ ಕಾಳು ಇಡ್ಲಿ, ಸೌತೆಕಾಯಿ ರೀ, ಕೆಂಪು ಚಟ್ನಿ, ಗುರಾ ಚಟ್ನಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಮೆತ್ತನ ರೊಟ್ಟಿ ಅದ ಸರ್. ಓಕೆ, ಒಂದೊಂದು ಸಜ್ಜೆ ರೊಟ್ಟಿ, ಒಂದೊಂದು ಕಡಕ್ ರೊಟ್ಟಿ. ನಿಮ್ಗೆ ಯಾವ ರೊಟ್ಟಿ ಬೇಕು ಆ ರೊಟ್ಟಿ ಉಂಡ್ರಿ ಹೊಡ್ಕೊಂಬ. ಪ್ರತಿಯೊಂದು ಕೈಗೊಂದು ಒಪ್ಪಡಿಸಿದೆ. ವೀಣೆ, ತ್ರಿಶೂಲ, ಜಪಮಣಿ, ಪರಶುನಾಗ ಅಂತಿಟ್ಟು. ಸೊ ಇಲ್ಲಿ ಬಲಭಾಗದಲ್ಲಿ ಭರತನಾಟ್ಯಕ್ಕೆ ಸ್ಟೆಪ್ಸ್ಗಳಿದೆ. ಚಿನ್ನ ಮುದ್ರಾ, ವರದ ಮುದ್ರಾ, ಅಭಯ ಮುದ್ರಾ, ಮುಷ್ಟಿ ಮುದ್ರಾ, ಮಯೂರ ಮುದ್ರಾ. ಮುದ್ರಂದ್ರೆ ಆಕ್ಷನ್, ಶಿವನ ನಾಟ್ಯದ ಬೆಂಗಳು. ಶಿವನು ಎರಡೇ ಟೈಮ್ದಲ್ಲಿ ಡ್ಯಾನ್ಸ್ ಮಾಡೋದು, ಒಂದು ಕೋಪದ ಸಮಯದಲ್ಲಿ, ಒಂದು ಸಂತೋಷದ ಸಮಯದಲ್ಲಿ. ಸೊ ಅದಕ್ಕೆ ಹೇಳ್ತೀವಿ ಶಿವ ತಾಂಡವ ನೃತ್ಯ ಮತ್ತು ಲಲಿತ ತಾಂಡವ ನೃತ್ಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಚೆಸ್ಟ್ ಮಾಡಿದ್ವಿ, ಈ ಒಂದು ಕೈ ತಗೊಂಡು ಈ ಒಂದು ಕೈ ಅಂತಂದ್ರೆ ಸೊ ಭರತನಾಟ್ಯ ಈ ಥರ ಒಂದು ಪೊಸಿಷನ್ ಮಾಡಿದ್ರು ನೋಡಿ. ಈ ಥರ ಒಂದು ಪೊಸಿಷನ್ ಇದಕ್ಕೆ ಹೇಳ್ತೀವಿ ಗಜಹಸ್ತ ಮುದ್ರಾ. ಆರನೇ ಸುಲಿತ ಗಜಹಸ್ತ ಮುದ್ರಾ. ಸೊ ಹಾಗಿದ್ದಕ್ಕೆ ಚಿನ್ನ ಮುದ್ರಾ, ಸೂಚಿ ಮುದ್ರಾ, ಅಭಯ ಮುದ್ರಾ, ಕಟಕ ಮುದ್ರಾ. ಸೊ ಇದು ವರದ ಮುದ್ರಾ. ಸೊ ಇದು ಮುಷ್ಟಿ ಮುದ್ರಾ. ಸೊ ಮಯೂರ ಅಂತ ನಮಗೆ ಹೇಗೆ ಗರಿಬಿಚ್ಚಿಬಿಡುತ್ತೆ, ಮಯೂರ ಮುದ್ರಾ ಅಂತ ಹೇಳಿ ಸುಲಭವಾಗಿ. ಸೊ ಬಲಭಾಗ ಮತ್ತು ಎಡಭಾಗವನ್ನು ಒಂದೊಂದೊಂದು ಕೈಯ. ಸೊ ಆಲ್ಮೋಸ್ಟ್ ಗಣೇಶನ ಲೇಜಿ ಗಾರ್ಡ್ ಅಂತ ಹೇಳಿದ್ರು. ಒಳ್ಳೆ ಊಟ ಮಾಡಬೇಕು, ನೆಮ್ಮದಿಯಾಗಿ ನಿದ್ರೆ ಮಾಡುವಂಥ ವ್ಯಕ್ತಿ. ಶಿವನ ಲಯಬತ್ತೆ ನಾಟ್ಯವನ್ನು ನೋಡ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಲಾಸ್ಟ್ ಮ್ಯೂಸಿಕ್ ಸಿಸ್ಟಮ್ ಸಂಸ್ಥೆ ಅಂದರೆ ತಂಡು ಅಂತ ಕರಿತೀವಿ. ಸೊ ಇಡೀ ನಾಟ್ಯಶಾಸ್ತ್ರಗಳಲ್ಲಿ ಶಿವತಾಂಡವ ಶಾಸ್ತ್ರ ಮಧ್ಯದಲ್ಲಿ ಕರಿತೀವಿ. ಒಂದು ಕೈಲಿ ಶಂಖ ಇದೆ, ಒಂದು ಕೈಲಿ ಚಕ್ರ ಇದೆ, ಕೆಳಗಡೆ ಕುಂಡವನ್ನು ಸಂಹಾರ ಮಾಡ್ತಾ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಶಕ್ತಿ ದೇವತೆ. ಪಾರ್ವತಿ ಇದೆ. ಸೊ ಪಾರ್ವತಿಯನ್ನು ಹೇಗೆ ಗುರುತಿಸ್ಬೋದು, ಶಿವನ ಹೇಗೆ ಗುರುತಿಸ್ಬೋದು ಅಂತಂದರೆ ಈ ಮಧ್ಯದಲ್ಲಿ ಡಿವೈಡ್ ಮಾಡಿಕೊಂಡು ಎಡಭಾಗನ ತೆಗೆದುಕೊಂಡ್ರೆ ಈ ಮಧ್ಯದಲ್ಲಿ ಡಿವೈಡ್ ಮಾಡಿದ್ರೆ ಈ ಮಧ್ಯದಲ್ಲಿ ಅಂತ ಎಡಭಾಗನ ತೆಗೆದ್ರೆ ಹೇಳ್ಬೋದು ಪಾರ್ವತಿ ಅಂತ ಹೇಳ್ತೀವಿ. ಹೇಗೆ ಪಾರ್ವತಿ ಗುರುತಿಸ್ಬೋದು ನೋಡಿ. ಅವಳ ತಲೆ ಮಾಡಿ ನೋಡಿ, ಕಿವಿಯಲ್ಲಿ ಕರ್ಣಕುಂಡಲ ಇದೆ, ಕೈಯಲ್ಲಿ ಲೋಟಸ್ ಗೋಡೆ, ಕೈಗಳು ಬಳೆಗಳಿದೆ, ಸೊಂಟದ ಪಟ್ಟೆ ಇದೆ, ಕಾಲಲ್ಲಿ ಗೆಜ್ಜೆ ಇದೆ. ಇಲ್ಲಿ ನಾವು ಪಾರ್ವತಿ ಅಂತ ಹೇಳ್ತೀವಿ. ನಿಜವಾಗಿ ಹೇಳೋಕ್ಕಾಗಲ್ಲ. ಇಲ್ಲಿ ಮೇಲಿನ ಮೇಲೆ ಕುಶಾಲರ ಆದಿಲಶಾಹಿ, ಗೋಲ್ಕೊಂಡ ಶಾಹಿ, ಟಿಪ್ಪು ಸುಲ್ತಾನ್, ಹೈದರಾಬಾದ್ ಗೆಜ್ಜೆ ಮೇಲಿನ ಮೇಲೆ ಬಂದು ದಾಳಿ ಮಾಡೋದು ಸುಮಾರು ವಾಸ್ತುಶಿಲ್ಪಗಳು ಓಡಲಾಗಿದೆ. ಅದಕ್ಕಿಂತ ಇದೇ ರಾಜ್ಯ ಇಲ್ಲಿ ಹೇಳೋಕ್ಕಾಗಲ್ಲ. ಹಾಗೆ ಗುಹೆಯನ್ನು ನಿರ್ಮಾಣ ಮಾಡಿದ್ರೆ ನಾವು. ಸೊ ನಾನು ಈ ಭಾಗನ ಕವರ್ ಮಾಡಿದ್ದು ಶಿವನ ವಾಹನ ನಂದಿ ಅಂತ ಹೇಳಿದೆ. ಸೊ ನಂದಿ ಕಿವಿ, ನಂದಿ ಏನೇ, ನಂದಿ ಹೊಟ್ಟೆ, ನಂದಿ ಬಾಲ, ನಂದಿ ಕಾಲು, ಹೌದಾ? ಸೊ ಹಾಗೆ ನಾನು ಈ ಭಾಗ ನಾನು ಕವರ್ ಮಾಡಿದರೆ, ಈ ಭಾಗ ನಾನು ಮುಚ್ಚಿದೆ, ಇದು ಎಲಿಫೆಂಟ್ ಅಂತ ಕರೀತೀವಿ. ಸೊ ಇದು ಎಲಿಫೆಂಟ್ ಹೇಗೆ ಅಂದರೆ ಇದು ವಿಷ್ಣು ಕುಳ್ಳನಾಗಿದ್ದ ವ್ಯಕ್ತಿ. ವಾಮನ ದೈತ್ಯ ಗುರು, ಶುಕ್ರಾಚಾರ್ಯ ರಾಕ್ಷಸರ ಗುರು ಅಂತ ಕರೀತೀವಿ, ಡಿಮನ್ ಟೀಚರ್.
ಸೊ ಅವ್ರ ಕೈಯಲ್ಲಿ ಕಮಲದಲ್ಲಿ ನೀರಿರುತ್ತೆ. ಸೊ ಹಾಗೆ ಬಲಿ ಚಕ್ರವರ್ತಿ ರಾಜ ಅವಳ ಹೆಂಡತಿ ಹೆಸರು ವಿಂಧ್ಯಾವಳಿ. ಸೊ ಬಲಿ ಚಕ್ರವರ್ತಿ ಮಗ ನಮೂಚಿ ಅಂತಿರುತ್ತೆ. ನಮೂಚಿ ಅಂತಿರುತ್ತೆ ಅಂದ್ರೆ ಇಡೀ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ ವ್ಯಕ್ತಿ ಬಲಿಯ ಚಕ್ರವರ್ತಿ. ಬಾದಾಮಿಯ ಚಾಲುಕ್ಯರ ರಾಜ್ಯ ಲಾಂಛನ. ಇದಾದ ನಂತರ ಹಂಪಿ ವಿಜಯನಗರ ಸಾಮ್ರಾಜ್ಯ ಲಾಂಛನ ಮುಂದುವರಿಸಿಕೊಂಡು ಅಂತಿದ್ರೆ ಅಲ್ಲಿ ಹೊರಗಡೆ ಇದು ದ್ವಾರಪಾಲಕರು ಜಯ ಮತ್ತು ವಿಜಯ ವೈಷ್ಣವ ದ್ವಾರಪಾಲಕರು ಅಂತೀವಿ. ಶೈವ ದ್ವಾರಪಾಲಕ ಭದ್ರ ಮತ್ತು ವೀರಭದ್ರ ಅಂತ ವೈಷ್ಣವ ದ್ವಾರ ಜಯ ಮತ್ತು ವಿಜಯ ಅಂತೀವಿ. ಸ್ಥಾಪನೆ ಮಾಡಬೇಕಂದ್ರೆ ಕಂಪಲ್ಸರಿ ಕೆಳಗಡೆ ಪಂಚಲೋಹ ಹಾಕ್ತಾರೆ. ವಜ್ರ ವೈಢೂರ್ಯ. ಹೀಗಾಗಿ ಎಲ್ಲ ಮುಸ್ಲಿಮ್ಸ್ ರಾಜ್ಯಗಳು ಲಿಂಗ ಇರ್ತಾರೆ ಕೆಳಗಡೆ ಏನಾದ್ರು ಸಿಗ್ಬೋದಲ್ಲ ಎಲ್ಲ ಇವಾಗ ಸ್ಥಾಪನೆ ಮಾಡಬೇಕಂದ್ರೆ ಇವಾಗ ಕೂಡ ನಾವು ಹೊಡಿತಾ ಇರ್ತೀವಿ ಏನಾದ್ರು ಏನು ಹಾಕಬೇಕಂತ. ಹಾಗಾಗಿ ಎಲ್ಲ ಲಿಂಗಗಳು ಒಳಗಾಗಿದ್ದಾರೆ. ಕೆಳಗಡೆ ರಾಮಾಯಣ ಮಹಾಭಾರತ ಡಾಟ್ ಮಾಡಿರೋದು ಇಲ್ಲಿ ಹೆಸರು ಪ್ರೆಸೆಂಟು ಆಬ್ಸೆಂಟ್ ಅಂತ ಬರ್ತಾರೆ. 1 ಮಂತ್ ಏನಾದ್ರು ಕಂಪ್ಲೀಟ್ ಆಗಿ ಒಂದು ರೊಟೇಷನ್ ಒಂದು ರೌಂಡ್ ಸೇಪ್ ಹೇಳ್ತಾ ಇದ್ರು. ಸೊ ಹಾಗೆ ಇಲ್ಲಿ ಕೇಳಿ ನೋಡಿ ಇವೆಲ್ಲ ಗಣಗಳು. ಸೊ ಮನುಷ್ಯಗಣ, ದೇವಗಣ ಮತ್ತು ರಾಕ್ಷಸಗಣ ಅಂತೀವಿ. ಗುಹೆಯೊಳಗಿದ್ದ ಶಿವಗಣಪತಿ, ವಿಷ್ಣು. ಸೊ ಬಲಭಾಗದಲ್ಲಿ 4 ಕೈಗಳಿದೆ, ಎಡಭಾಗದಲ್ಲಿ 4 ಕೈಗಳಿದೆ. ಪ್ರತಿಯೊಂದು ಕೈಗೊಂದು ಒಪ್ಪಳಿಸಿದೆ. ತಲವಾರನ ಮಧ್ಯದಲ್ಲಿ ತಲವಾರನ ಹೊಡೆದಾಕಿದೆ. ಇಲ್ಲಿ ಮೇಲೆ ಪೇಂಟಿಂಗ್ ವಿಷ್ಣು. ಇದನ್ನು ನೋಡ್ಕೊಂಡ್ಬಿಟ್ಟು ಕರ್ನಾಟಕದ ಪಠ್ಯಕ್ರಮಗಳಲ್ಲಿ ಪುಸ್ತಕಗಳು ಟೆಕ್ಸ್ಟ್ ಬುಕ್ಸ್ ಒಂದು ಫೋಟೋ ಇದೆ ಸಿರಿಗಣ್ಣಗಳು ಅಂತ ಹೇಳ್ತಾರೆ. ಯೋಗ ನರಸಿಂಹ, ಇದು ಲಕ್ಷ್ಮೀ ವಿಜಯ ನರಸಿಂಹ. ತಲೆ ಮೇಲೆ ಕಮಲದ ಪುಷ್ಪ ಇದೆ. ಸೊ ಬಲಭಾಗದಲ್ಲಿ ಗಂಧರ್ವ ದಂಪತಿಗೆ ಆಕಾಶದ ತಲೆ ಮಾಲೆ ಹಾಕ್ತಾರೆ. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಪ್ರಹ್ಲಾದ, ಇದು ಗರುಡ. ನರಸಿಂಹ ಗರುಡನ ಕೈಲಿ ಒಂದು ಗದೆ ಇದೆ, ಹೊಡೆದಾಕಿದ್ದಾರೆ. ಯಾರು ಯಾವಾಗ ಅಂತ ಅಧಿಕೃತವಾಗಿ ಹೇಳಕ್ಕಾಗಲ್ಲ. ಸೊ ಹಾಗೆ ವಿಷ್ಣು ಶಿವ ಪದ್ಮಾಸನದಲ್ಲಿ ಕೂತ್ಕೊಂಡಿದೆ. ಪದ್ಮ ಅಂದ್ರೆ ಕಮಲದ ಪುಷ್ಪ. ಸೊ ಬಲಭಾಗದಲ್ಲಿ ಯಕ್ಷಿ ತಲೆ ಮೇಲೆ 3 ಛತ್ರಗಳಿವೆ. 3 ಛತ್ರಗಳು ತಲೆ ಮೇಲೆ. ಸೊ 3 ತತ್ವಗಳ ಹೇಳಿದ್ರೆ ಸಮ್ಮೇಕ ಜ್ಞಾನ, ಸಮ್ಮೇಕ ಚಾರಿತ್ರ್ಯ, ಸಮ್ಮೇಕ ನಡತೆ. ಗುಡ್ ನಾಲೆಜ್, ಗುಡ್ ಬಿಹೇವಿಯರ್, ಗುಡ್ ಕ್ಯಾರೆಕ್ಟರ್, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಕಾಲ ಜ್ಞಾನಿಗಳಂತಂದ್ರೆ 24ನೇ ತೀರ್ಥಿಗೆ ವರ್ಧಮಾನ ಮಹಾವೀರ ಅಂತಂದ್ವಿ. ಸೊ ಹಾಗೆ ಮಹಿಳೆ ಏನ್ ಮಾಡ್ತಾರೆ ಲೇಖಕಿ. ಸೊ ಹಾಗೆ ಎದುರಿಕಾದ ಬಾಹುಬಲಿ ಅಥವಾ ಗೊಮ್ಮಟೇಶ್ವರದಗದ್ವಿ. ದಕ್ಷಿಣ ಭಾರತದೊಳಗಡೆ ಪ್ರಪ್ರಥಮವಾಗಿ ಕೋರ್ಪೇಟ್ ನಿರ್ಮಾಣ ಮಾಡಿದ್ದು ಈ ಗೊಮ್ಮಟೇಶ್ವರ. ಇದನ್ನು ನೋಡ್ಕೊಂಡ್ಬಿಟ್ಟು ಶ್ರವಣ ಬೆಳಗೊಳದಲ್ಲಿ ಇಂದ್ರಗಿರಿಯ ಬೆಟ್ಟದ ಮೇಲೆ 58 ಅಡಿ ಇರ್ತಕ್ಕಂಥ ಗೊಮ್ಮಟೇಶ್ವರ ತದನಂತರ ಕೋರ್ಪೇಟ್ ನಿರ್ಮಾಣ